ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ 5 ಶುಭ ವಿಚಾರಗಳಿದೆ, ಒಳ್ಳೊಳ್ಳೇದಾಗಲಿದೆ. ಏನೇನಾಗಲಿದೆ ಅನ್ನುವಂಥದ್ದು ನೋಡೋಣ. ಮೊದಲನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಉದ್ಯೋಗದಲ್ಲಿ ಪ್ರಗತಿ ಅಂತ. ನೀವು ಬಹಳ ಟೈಮಿಂದ ಕಾಯ್ತಾ ಇದ್ದಂಥ ಒಂದು ಅವಕಾಶ, ನೀವು ಏನು ಜಾಬಲ್ಲಿ ಬಹಳ ಟೈಮಿಂದ ಕಾಯ್ತೀನಿ ಸರ್, ಇದೊಂದು ಒಳ್ಳೇದಾಗ್ಬಿಟ್ರೆ ಸಾಕಾಗಿತ್ತು ಅಂಥೇಳಿ, ಆ ಒಂದು ಅವಕಾಶ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಸಿಗುತ್ತೆ. ಯಾಕೆಂದರೆ ಹಿರಿಯ ಅಧಿಕಾರಿಗಳು ನಿಮ್ಮ ಮೆಚ್ಚುಗೆ ಸಿಗುತ್ತೆ. ನಿಮಗೆ ನಿಮ್ಮ ಮೇಲಧಿಕಾರಿಗಳು ಅಂತ ಹೇಳ್ತಾರೆ, ಅವರೆಲ್ಲ ನಿಮಗೆ ತುಂಬ ನಿಮ್ಮ ಕೆಲಸವನ್ನು, ನಿಮ್ಮನ್ನು ತುಂಬ ಇಷ್ಟಪಟ್ಟು ಹೆಚ್ಚಿನ ಜವಾಬ್ದಾರಿ, ನಿಮಗೆ ಇನ್ನೂ ದೊಡ್ಡ ಜವಾಬ್ದಾರಿ ಕೊಡ್ತಕ್ಕಂಥದ್ದು, ಒಳ್ಳೆ ಅವಕಾಶಗಳು ನಿಮಗೆ ಕೊಡ್ತಕ್ಕಂಥದ್ದು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಆ ಸಾಧನೆಯನ್ನು ಚೆನ್ನಾಗಿ ಮಾಡಿ, ದೇವತಾರಾಧನೆ ಖಂಡಿತವಾಗಿ ಮಾಡಿ, ಒಳ್ಳೆಯದಾಗುತ್ತೆ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಹಣಕಾಸಿನ ಸ್ಥಿರತೆ ಅಂಥೇಳಿ. ಆದಾಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ನಿಮ್ಗೆ ಏನು ದುಡ್ಡೇ ಉಳಿತಾಯ ಆಗ್ತಾ ಇಲ್ಲ ಸರ್ ಅಂತಲೋ, ಅಥವಾ ದುಡ್ಡು ಏನು ಬರ್ತಾನೆ ಇಲ್ಲ ಅಂತಲೋ, ಹಂಗಿಲ್ಲ. ನಿಮಗೆ ಈ ತಿಂಗಳು ದುಡ್ಡು ಚೆನ್ನಾಗಿ ಬರುತ್ತೆ, ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ. ಅಷ್ಟೇ ಅಲ್ಲ, ಹಳೆಯ ಬಾಕಿ ಹಣ ವಸೂಲಿ ಯಾಕೆ ಮಾಡ್ತೀರಾ ನೀವು ಅಂತ. ನಿಮ್ಗೇನೋ ಒಂದಿಷ್ಟು ದುಡ್ಡು ಬರೋದಿದೆ, ಸೊ ನೀವು ಅದನ್ನು ಪ್ರಯತ್ನ ಮಾಡಿದ್ರೆ ವಾಪಸ್ ಬರುತ್ತೆ ಅಂತ ನೀವು ಪ್ರಯತ್ನ ಮಾಡಿರಲಿಲ್ವೋ ಅಥವಾ ಬೇರೆ ಬೇರೆ ಆಗಿರಲಿಲ್ಲ. ಬಟ್ ಈ ತಿಂಗಳು ಹಂಗೆ ಮಾಡಲ್ಲ. ನೀವು ಹೋಗಿ ಪ್ರಯತ್ನ ಮಾಡಿ ವಸೂಲಿ ಮಾಡ್ಕೊಂಡೇ ಬರ್ತೀರಾ. ನನ್ನ ದುಡ್ಡು ಇಟ್ಬಿಟ್ಟು ಮಾತಾಡೋನೋ ಥರನೋ ಅಥವಾ ಹಂಗೆಲ್ಲ ಗೊತ್ತಿರೋ ನಂಗೆ ಏನೋ ಒಂದು ಇದೆ ಅಂತೇಳಿ ಒಟ್ಟು ದುಡ್ಡನ್ನ, ನಿಮಗೆ ಬರಬೇಕಾದ ಬಾಕಿ ಹಣವನ್ನು ವಸೂಲಿ ಮಾಡ್ಕೊಬಿಡ್ತೀರಾ ವೃಷಭ ರಾಶಿಯವರು ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಭೂಮಿ ಮತ್ತು ಮನೆ ವಿಚಾರದಲ್ಲಿ ಅನುಕೂಲತೆ ಅಂತ. ಏನಂದರೆ ಜಮೀನು ವಿಚಾರ ಇರಬಹುದು, ಯಾವ್ದಾದ್ರು ಜಮೀನು ಭೂಮಿ ಅಂತ ಹೇಳೋದು, ಮನೆ ವಿಚಾರ ಅಥವಾ ಮನೆ ಕಟ್ಟುವ ನಿವೇಶನ ಅಂದರೆ ಸೈಟ್ ವಿಚಾರ, ಅಥವಾ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ಕಟ್ಟಡ ಅರ್ಧಂಬರ್ಧ ಕೆಲಸ ಆಗಿದೆ, ನಿಂತು ಹೋಗ್ಬಿಟ್ಟಿದೆ ಅಂತಂದರೆ, ಒಂದು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸರ್, ಕೆಲಸ ನಿಂತೋಗ್ಬಿಟ್ಟಿದೆ ಅರ್ಧಕ್ಕೆ ಬಂದು ಅಂತಲೋ, ಅಥವಾ ಯಾವುದೋ ಒಂದು ಸೈಟ್ ಡೀಲ್ ಮಾಡ್ತಾ ಇದ್ದೆ ಅರ್ಧಂಬರ್ಧ ಆಗಿ ನಿಂತೋಗಿದೆ ಅಂತಲೋ, ಅದೊಂದು ಜಮೀನು ದೊಡ್ಡ ಜಮೀನು ಡೀಲ್ ಮಾಡ್ತಾ ಇದ್ದೆ ಅರ್ಧಂಬರ್ಧಕ್ಕೆ ನಿಂತೋಗಿದೆ ಅಂತಲೋ, ಈ ಥರ ಯಾವುದೇ ಇದ್ದರೂ ಕೂಡ, ಅಥವಾ ಯಾವುದೋ ಒಂದು ಕಟ್ಟಿದೋ ಮನೆಯೇ ವ್ಯವಸ್ಥೆ ಅರ್ಧಂಬರ್ಧ ವ್ಯವಹಾರ ಆಗಿದೆ ನಿಂತೋಗಿದೆ ಅಂತ, ಅದು ಮುನ್ನಡೆ ಕಾಣುತ್ತೆ ಅಂತ. ಖಂಡಿತವಾಗಿ ಮುನ್ನಡೆ ಕಾಣುತ್ತೆ. ವೃಷಭ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಅದು ತುಂಬ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಮೂರನೆಯ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅನ್ನುವ ಮುಂಚೆ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ದಯವಿಟ್ಟು ಭಾಳ ಇಂಪಾರ್ಟೆಂಟ್ ವಿಡಿಯೋ, ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಸ್ನೆಲ್ಲ ಖಂಡಿತವಾಗಿ ಓದ್ತಾ ಇರ್ತಾನೆ. ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರ್ಸೋಣ. ನಾಲ್ಕನೇ ಶುಭ ವಿಚಾರ ಮಕ್ಕಳಿಂದ ಸಂತೋಷ ಅಂತ. ಮಕ್ಕಳ ಶಿಕ್ಷಣ ಅಂದರೆ ನೀವು ವೃಷಭ ರಾಶಿಯವರಾಗಿ ನಿಮ್ಮ ಮಕ್ಕಳ ಶಿಕ್ಷಣ, ನಿಮ್ಮ ಮಕ್ಕಳ ಉದ್ಯೋಗ ಅಥವಾ ನಿಮ್ಮ ಮಕ್ಕಳ ವಿವಾಹ ಈ ಸಂಬಂಧಿತವಾಗಿರತಕ್ಕಂಥ ಒಂದು ಶುಭ ವಿಚಾರ ಕೇಳುವ ಯೋಗ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಬಂದು ಹೇಳ್ಬೋದು, ನನಗೆ ಅಲ್ಲೆಲ್ಲೋ ಬಹಳ ಕಾಲದಿಂದ ಕಷ್ಟಪಟ್ಟು ಇಂಥ ಕಡೆ ಸೀಟ್ ಬೇಕೇ ಬೇಕು ಅಂತ ಒದ್ದಾಡ್ತಿದ್ನಲ್ಲ, ನನಗಲ್ಲಿ ಸೀಟ್ ಸಿಕ್ತು ಅಂತಲೋ, ಅಥವಾ ಅನುಕೂಲ ಆಗಿದೆ, ನಾನು ಪಾಸ್ ಆದೆ, ನನಗೆ ಅಷ್ಟು ಮಾರ್ಕ್ಸ್ ಬಂತು, ಹಾಗೆ ಹೀಗೆ ಇದು ಇರ್ತಾವಲ್ಲ, ಈ ಥರ ಒಂದಿಷ್ಟು ನಿಮ್ಮ ಮಕ್ಕಳ ಒಂದು ಎಜುಕೇಷನ್ ವಿಚಾರದಲ್ಲಿ, ಅಥವಾ ನಿಮ್ಮ ಮಗನೋ ಮಗಳು ಬಂದು ಹೇಳ್ಬೋದು, ನನಗೂ ಜಾಬ್ ಸಿಕ್ತು, ಒಳ್ಳೆ ಕಡೆ ಜಾಬ್ ಸಿಕ್ತು ಅಂತ ಹೇಳ್ಬೋದು. ಅಥವಾ ನಿಮ್ಮ ಮಕ್ಕಳ ವಿವಾಹಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಎಲ್ಲೂ ಸೆಟ್ ಆಗ್ತಲ್ಲ, ಈ ತಿಂಗಳು ಸೆಟ್ ಆಯಿತು, ಎಲ್ಲ ಯಾರೊಬ್ಬರು ಓಕೆ ಅಂತಂದರು. ಈ ಥರ ಒಂದು ಶುಭ ವಿಚಾರಗಳನ್ನು ಕೇಳುವ ಯೋಗ ಫಲಗಳು ತುಂಬ ಚೆನ್ನಾಗಿದೆ. ಇನ್ನು ಐದನೇ ಶುಭ ವಿಚಾರ ಏನಪ್ಪ ಅಂತಂದರೆ ಸಮಾಜದಲ್ಲಿ ಗೌರವ ಹೆಚ್ಚಳ ಅಂತ. ವೃಷಭ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಳ ಆಗ್ತಕ್ಕಂಥದ್ದು, ಸಂಸ್ಥೆ, ಸಮಾಜ ಅಥವಾ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ತುಂಬ ಮಹತ್ವ ಬರುತ್ತೆ. ನಿಮಗೆ ತುಂಬ ಬೆಲೆ ಜಾಸ್ತಿ ಆಗುತ್ತೆ, ಮಾತಿನ ಬೆಲೆ ಜಾಸ್ತಿ ಆಗುತ್ತೆ. ನಿಮಗೆ ಎಂತ ಹೇಳ್ತೀವಿ, ನಿಮಗೆ ಆಟೋಮೆಟಿಕಲಿ ಸ್ವಲ್ಪ ಗೌರವ ಮರ್ಯಾದೆಗಳು ಕೊಡ್ತಾರೆ. ನಿಮಗೆ ಅವಮಾನ ಮಾಡೋದಿಲ್ಲ, ನಿಮ್ಮನ್ನೆಲ್ಲ ಕಡೆ ಕರೀತಾರೆ, ನೀವೇ ಇಂಪಾರ್ಟೆಂಟ್, ನೀವು ಹೇಳ್ದಂಗೆ ಕೇಳ್ತೀವಿ, ನೀವು ಹೇಳಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಏನಾಗುತ್ತೆ ಅಂದರೆ ಅಭಿಪ್ರಾಯವನ್ನೇ ಕೇಳದೆ ಅವರೇ ತೀರ್ಮಾನಗಳು ತಗೊಂಡು ನಿಮಗೂ ಬೇಸರ ಆಗುತ್ತೆ ಒಂದು ಕಡೆ, ಏನು ನನ್ನ ಅಭಿಪ್ರಾಯವನ್ನೇ ಕೇಳಿಲ್ವಲ್ಲ ಇವರು ಅಂಥೇಳಿ. ಸೊ ಆ ಥರ ಎಲ್ಲ ಇಲ್ಲ. ಇದು ಖಂಡಿತವಾಗಿ ಅನುಕೂಲ ಆಗುತ್ತೆ, ಅದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದರೆ ನೋಡಿ, ಪ್ರತಿ ತಿಂಗಳು ಒಂದಿಷ್ಟು ಶುಭ, ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ನಾನು ಎಚ್ಚರಿಕೆ ವಿಡಿಯೋ ಮತ್ತೊಂದು ಕೊಡ್ತೇನೆ. ಬಟ್ ಎಲ್ಲ ಒಳ್ಳೆಯದಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ನಿಮಗೋಸ್ಕರ ಒಂದು ವಿಶೇಷ ದೇವತಾರಾಧನೆ, ವಿಶೇಷ ಪ್ರಸಾದವೂ ಸಹ ಇದೆ. ಅದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು.
ಜೂನ್ 29ನೇ ತಾರೀಕು ಸೋಮವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ. ಅವತ್ತಿನ ದಿವಸ ಬಹಳ ವಿಶೇಷವಾಗಿ ಭೂಮಿ ಪೂರ್ಣಿಮಾ ಅವತ್ತು ವಟಸಾವಿತ್ರಿ ವ್ರತ ಮಾಡುವಂತಹ ದಿವಸ ಅವತ್ತು. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದ ದೇವತಾರಾಧನೆಗಳು ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಭೂಮಿ ಪೂಜೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ವಿಶೇಷವಾಗಿ, ಯಾಕೆಂದ್ರೆ ಭೂಮಿ ಪೂರ್ಣಿಮಾ ಅವತ್ತಿನ ದಿವಸ ಆದ್ರಿಂದ ನಾವು ಭೂವರಾಹ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ನಿಮ್ಮ ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೆ, ಅದು ಬಾಡಿಗೆ ಮನೆ ಆಗಲಿ, ಸ್ವಂತ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಮನೆಯ ವಾಸ್ತು ದೋಷಗಳ ಪರಿಹಾರಕ್ಕೋಸ್ಕರ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಆರ್ಥಿಕ ಬಾಧೆಗಳು ಪರಿಹಾರ ಆಗಬೇಕು ಅಂದರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹ ಆಗಬೇಕು. ಯಾಕೆಂದರೆ ಅವತ್ತು ವಟಪೂರ್ಣಿಮಾ ಅಂತ ಕರೀತಾರೆ, ವಟ ಸಾವಿತ್ರಿ ವ್ರತ ಮಾಡುವಂಥ ವಟಪೂರ್ಣಿಮಾ ಅವತ್ತು ಬಹಳ ವಿಶೇಷ ಆಯ್ತಲ್ವಾ. ಸೊ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಕಮಲ ಪುಷ್ಪಗಳು ಹಾಗೂ ಪಾಯಸ ದ್ರವ್ಯದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಈ ಒಂದು ಯಶೋವರ್ಧನ ಮಣಿ ಡಾಲರ್ ಏನಿದೆ ನಿಮಗೆ ಸ್ಕ್ರೀನಲ್ಲೂ ಕಾಣ್ತಾ ಇದೆ, ಇದನ್ನ ಬಹುಮುಖ್ಯವಾಗಿ ನಾವು 2 ಜಾಗಗಳಲ್ಲಿ ಎನರ್ಜೈಸ್ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ನಿಮಗೆ ಅದು ನಾನು ಲೈವ್ ವಿಡಿಯೋ ಕೂಡ ಅಲ್ಲಿಂದನೇ ಹೋಗಿ ಪೂಜೆ ಮಾಡಿದ್ದು ವಿಡಿಯೋ ಸಹ ಮಾಡಿದ್ದೇನೆ, ಹಾಗೂ ಲೈವ್ ಸಹ ಅಲ್ಲಿಂದನೇ ಬಂದಿದ್ದೇನೆ. ಎಲ್ಲಿ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕಿಂತ ಮುಂಚೆ ಒಂದು ಗಣಪತಿ ದೇಗುಲಕ್ಕೂ ಹೋಗಿದ್ದೆ. ಸುಮಾರೊಂದು 18ನೇ ಶತಮಾನದಲ್ಲಿ ಕಟ್ಟಿದಂಥ ಒಂದು ಅದ್ಭುತವಾದ ಮಹಾಗಣಪತಿಯ ಸನ್ನಿಧಾನ. ಅಲ್ಲಿಗೂ ಹೋಗಿ ಅಲ್ಲೂ ಸಹ ಇದನ್ನಿಟ್ಟು ಪೂಜೆ ಮಾಡಿಸಿ ನಂತರ ಅಲ್ಲಿಂದ ಕೊಲ್ಹಾಪುರಕ್ಕೆ ಹೋಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಈ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮನೆಗಳನ್ನು ಅಮ್ಮನವರ ಪಾದಾರವಿಂದಗಳಲ್ಲಿ ಸಹ ಇಟ್ಟು ನಮಸ್ಕಾರ ಮಾಡ್ಕೊಂಡು ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿ ಕುಂಕುಮಾರ್ಚನೆಯನ್ನು ಸಹ ಮಾಡಿಸಿ ಅಭಿಷೇಕ ಪೂಜೆಗಳನ್ನು ಸಹ ಮಾಡಿಸಿದ್ದೇನೆ. ಅದ್ರದ್ದು ಆಕ್ಚುಲಿ ಅಲ್ಲಿ ವಿಡಿಯೋಗಳೇ ತೆಗೆಯಕ್ಕಾಗಲ್ಲ, ನಾನು ಬರೇ ಒಂದು ಸ್ಕ್ರೀನ್ ಒಂದು ಫೋಟೋಗಳನ್ನು ತಗೊಂಡಿದ್ದೇನೆ. ಆ ಫೋಟೋಗಳನ್ನ ಮಾತ್ರ ನಿಮ್ಗೆ ಹಾಕ್ತೇನೆ, ಯಾಕೆಂದ್ರೆ ತುಂಬಾ ಸ್ಟ್ರಿಕ್ಟ್ ಅಲ್ಲಿ ಒಳಗಡೆ ಪೂಜೆದೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಕೊಡಲ್ಲ. ಬಟ್ ನಮಗೋಸ್ಕರ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ. ಸೊ ಆ ಒಂದು ವಿಶೇಷವಾಗಿ ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಅಭಿಷೇಕಾದಿಗಳು ಮಾಡಿಸಿ ಅಮ್ಮನವರ ಗರ್ಭಗುಡಿಯ ಒಳಗಡೆ ಮೂಲ ದೇವರ ಹತ್ರ ತಗೊಂಡೋಗಿ ಇದನ್ನಿಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡ್ಬಂದಿದ್ದೇನೆ. ಇದನ್ನ ಮತ್ತೆ ಪುನಃ ಈ ಯಶೋವರ್ಧನ ಮಣಿಯನ್ನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿದ ಈ ಒಂದು ಯಶೋವರ್ಧನ ಮಣಿಯನ್ನ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜೂನ್ 29ನೇ ತಾರೀಕು ಸೋಮವಾರದ ದಿವಸ, ವಟಪೂರ್ಣಿಮೆಯ ದಿವಸ, ವಟ ಸಾವಿತ್ರಿ ವ್ರತದ ದಿವಸ, ಭೂಮಿ ಪೂರ್ಣಿಮೆಯ ದಿವಸ ಲಕ್ಷ್ಮೀನಾರಾಯಣ ಹೃದಯ ಮಂತ್ರದಲ್ಲಿ ಹೋಮದಲ್ಲಿ ಹಾಗೂ ವಾಸ್ತು ಹೋಮದಲ್ಲಿ, ಭೂವರಾಹಸ್ವಾಮಿ ಹೋಮದಲ್ಲಿ, ಅಷ್ಟೇ ಅಲ್ಲ ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮಕ್ಕೂ ಬಹಳ ವಿಶೇಷ. ಇದಕ್ಕೆ ನಾಗಾನುಗ್ರಹಕ್ಕೆ ಬಹಳ ವಿಶೇಷವಾದ ಮಣಿ ಇದು. ಸೊ ಅದರಿಂದ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಇದನ್ನ ಎನರ್ಜೈಸ್ ಮಾಡ್ತಾ ಇದ್ದೇವೆ. ನಂತರ ಗುರು ಬಲಕ್ಕೋಸ್ಕರ ಗುರು ಶಾಂತಿ ಹೋಮ, ಶನಿಪೀಠ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಇದನ್ನ ಎನರ್ಜೈಸ್ ಮಾಡಿ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ ಇದನ್ನು ಕಳಿಸ್ತಾ ಇದ್ದೇವೆ, ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಪ್ರತಿಯೊಬ್ಬರು ಸಹ ಯಶೋವರ್ಧನ ಮಣಿಗೆ ಅರ್ಹರಾಗಿರ್ತಾರೆ. ಪ್ರತಿಯೊಬ್ಬರಿಗೂ ಕಳಿಸ್ಕೊಡ್ತೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ದಯವಿಟ್ಟು ಬೇಗ ವಾಟ್ಸಪ್ ಮಾಡಿಕೊಂಡು ಬೇಗ, ಇದು ತುಂಬಾ ಲಿಮಿಟೆಡ್ ಆಗಿರತಕ್ಕಂಥದ್ದು, ಮತ್ತೆ ಪುನಃ ನಮಗೆ ಎಕ್ಸ್ಟ್ರಾ ಬೇಕು ಅಂದ್ರೆ ಸಿಗೋದು ಬಹಳ ಕಷ್ಟ. ಸೊ ಆದ್ರಿಂದ ಬಹಳ ಮುಖ್ಯವಾದಂತಹ ಯಶೋವರ್ಧನ ಮಣಿಯನ್ನ ಜೂನ್ 29ನೇ ತಾರೀಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ದಿವಸ, ವಟಸಾವಿತ್ರಿ ವ್ರತ ಹಾಗೂ ಭೂಮಿ ಪೂರ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಅದನ್ನು ಇಟ್ಟು ಲಕ್ಷ್ಮೀನಾರಾಯಣ ಹೃದಯ ಹೋಮ, ವಾಸ್ತು ಹೋಮ, ಭೂವರಾಹ ಸ್ವಾಮಿ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಇದನ್ನ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪಾಕೆಟಲ್ಲಿ ಇಟ್ಕೊಳ್ಬಹುದು, ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ಇಟ್ಕೊಳ್ಬಹುದು. ಸೊ ನಿಮ್ಮ ಬಾಧೆಗಳು ಪರಿಹಾರ ಆಗಲಿ ಅಂತೇಳಿ ಭೂಮಿ ಸಂಬಂಧಿತವಾದಂಥ ವ್ಯವಹಾರಗಳು ಮಾಡ್ಲಿಕ್ಕೆ ಹೋದಾಗ ಇದನ್ನು ಜೇಬಲ್ಲಿ ಇಟ್ಕೊಂಡು ಕಟ್ಕೊಂಡು ಹೋಗಿ ಆ ವ್ಯವಹಾರಕ್ಕೆ ಹೋದಾಗ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ವಿಶೇಷವಾಗಿ ಹೇಳ್ತೇನೆ, ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ತಗೊಂಡಿದ್ದೇನೆ, ಅದನ್ನು ಸಹ ಪ್ರಸಾದ ಸ್ವರೂಪದಲ್ಲಿ ಹಾಕಿ ಕಳಿಸ್ಕೊಡ್ತೇನೆ. ಸೊ ಅದರಿಂದ ಈ ಬಾರಿ ಅರ್ಶನ ಜೊತೆಗೆ ಕುಂಕುಮನೂ ಸಹ ಅದರಲ್ಲೇ ಇರ್ತದೆ. ಸೊ ಅದರಿಂದ ಎಲ್ಲರೂ ಸಹ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ
ಎಲ್ರಿಗೂ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗುತ್ತಲ್ಲ, ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಮಹಾರಾಷ್ಟ್ರದ ಸಾಂಗಲಿ ನಗರದಲ್ಲಿರುವಂತಹ ಇತಿಹಾಸ ಪ್ರಸಿದ್ಧ ಅಂದರೆ 18ನೇ ಶತಮಾನದಲ್ಲಿ 30 ವರ್ಷಗಳ ಕಾಲ ಸುದೀರ್ಘವಾಗಿ ನಿರ್ಮಿಸಿದಂಥ ಒಂದು ವಿಶೇಷವಾದ ಮಹಾಗಣಪತಿ, ಸಾಂಗ್ಲಿ ಮಹಾಗಣಪತಿ ದೇಗುಲದಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾದ ದೇವಸ್ಥಾನ. ಪಂಚಾಯತನ ಗಣಪತಿ ಪಂಚಾಯತನದಲ್ಲಿ ಇಲ್ಲಿ ಒಂದು ಸಾನ್ನಿಧ್ಯ ಇದೆ. ಇಲ್ಲಿ ಮಹಾಗಣಪತಿ ಸಿದ್ಧಿ ಬುದ್ಧಿ ಸಹಿತ ಮಹಾಗಣಪತಿಯ ಸನ್ನಿಧಾನ ಇದೆ. ಸೂರ್ಯನಾರಾಯಣ ಸ್ವಾಮಿಯ ಸನ್ನಿಧಾನ ಇದೆ. ಲಕ್ಷ್ಮೀನಾರಾಯಣನ ಸನ್ನಿಧಾನ ಇದೆ. ಚಿಂತಾಮಣೇಶ್ವರನ ಸನ್ನಿಧಾನ ಇದೆ. ಚಿಂತಾಮಣೇಶ್ವರಿ ದೇವಿಯ ಸನ್ನಿಧಾನ ಇದೆ. ಹೀಗೆ ಗಣಪತಿ ಪಂಚಾಯತನದಲ್ಲಿ 18ನೇ ಶತಮಾನದಲ್ಲಿ ನಿರ್ಮಿತವಾಗಿರತಕ್ಕಂಥ 1843ನೇ ಇಸ್ವಿ ಹೀಗೆ 30 ವರ್ಷಗಳ ಕಾಲ ಸುದೀರ್ಘವಾಗಿ ಕಟ್ಟಿದಂಥ ಇದೊಂದು ದೇವಸ್ಥಾನವಾಗಿದೆ. ಇಂತಹ ಒಂದು ಮಹಾಗಣಪತಿಯ ದೇವಸ್ಥಾನದಲ್ಲಿ ಮೊದಲನೇದಾಗಿ ನಮ್ಮ ಹುಣ್ಣಿಮೆಯ ಒಂದು ದೇವತಾ ಪ್ರಸಾದಗಳನ್ನು ಗಣಪತಿಯ ಮುಂದೆ ಇಟ್ಟು ಒಂದು ಅಭಿಮಂತ್ರಣ ಮಾಡಿಸಿಕೊಂಡು ಪೂಜೆ ಮಾಡಿಸಿಕೊಂಡು ನನ್ನ ಮುಂದಿನ ಪ್ರಯಾಣವಾದಂತಹ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೊರಡ್ತಾ ಇದ್ದೇನೆ. ಆರಾಧನೆಗಳು, ಲಕ್ಷ್ಮೀನಾರಾಯಣ ಹೃದಯ ಹೋಮ ಎಲ್ಲ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೊರಟಿದ್ದೇನೆ. ದಾರಿಯಲ್ಲಿ ಮಹಾಗಣಪತಿಯನ್ನು ಆದಿಯಲ್ಲಿ ನಮಸ್ಕರಿಸಿಕೊಂಡು ಮುಂದುವರಿತಾ ಇದ್ದೇನೆ. ಬನ್ನಿ ಮುಂದೆ ಹೋಗೋಣ.